10ರಿಂದ 15 ನಿಮಿಷನಾದರೂ ಮಲಗಿರೋರು ಎದ್ದು ಕೂತ್ಕೊಂಡು ನಿಮ್ಮ ಸಂಕಲ್ಪ ಅಥವಾ ನಿಮ್ಮ ಇಷ್ಟವಾಗಿರುವಂಥ ಒಂದು ಕೋರಿಕೆನ ಸುಮಾರು 5ರಿಂದ 10 ನಿಮಿಷ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ವಾಪಸ್ ಮತ್ತೆ ಮಲ್ಕೊಬೋದು. ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸು ಸ್ಟಾರ್ಸ್ನ ನೋಡಿರ್ಬೋದು. ಅವರೆಲ್ಲರೂ ಹೇಳ್ತಿರ್ತಾರೆ, ನಾನು ಮಾರ್ನಿಂಗ್ ಟೈಮ್ ಎದ್ದು ನನ್ನ ಮನಸ್ಸಿನಲ್ಲಿ ನಾನು ಕಲ್ಪಿಸ್ಕೊತಿದ್ದೆ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ, ದೊಡ್ಡ ಸ್ಟಾರ್ ಆಗಬೇಕು ಅಂತ ನಾನು ಬೆಳಗಿನ ಜಾವದೊತ್ತೆ ಅನ್ಕೊತಿದ್ದೆ. ಅದಕ್ಕೆ ನನ್ನ ಜೀವನದಲ್ಲಿ ಅದೇ ರೀತಿ ಈಗ ಆಗಿದೆ ಅಂತಲೂ ಹೇಳಿರ್ತಾರೆ. ಆಗಿನ ಕಾಲದ ಜನಕ್ಕೆ ಇಷ್ಟೊಂದು ಅರ್ಥ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ಜನ್ರೇಷನ್ ತುಂಬ ಬುದ್ಧಿವಂತರಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಪ್ರೂಫ್ ಕೇಳೋದ್ರಿಂದ ನಾವು ಇದನ್ನು ಇಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ವಾಪಸ್ ಭೂಮಿಗೆ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ. ಕೆಲವೊಬ್ರು 2:30ಗೆ ಎದ್ದೇಳ್ತೀವಿ, ಕೆಲವೊಬ್ರು 3 ಗಂಟೆ, 3:30, 4 ಗಂಟೆ ಒಳಗಡೆ ಎಲ್ಲರೂ ಕೂಡ ಒಂದು ಸಾರಿ ಎಚ್ಚರಗೊಳ್ತೀವಿ ದೇಹದಲ್ಲಿ. ಆ ಕನಸಿನ ಲೋಕದಿಂದ ವಾಪಸ್ ನನ್ನ ಪಾಸಿಟಿವ್ ಎಮೋಷನ್ಸ್ನ, ಪಾಸಿಟಿವ್ ಥಾಟ್ಸ್ನ, ಪಾಸಿಟಿವ್ ವಿಜುವಲೈಸೇಷನ್ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಏನು ಬೇಕಾದ್ರೂ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಎಲ್ರಿಗೂ ನಮಸ್ತೆ. ಇವತ್ತು ನಿಮಗೆ ನಾನು ಮತ್ತೊಂದು ಟಾಪಿಕ್ ಬ್ರಹ್ಮ ಮುಹೂರ್ತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ಆ ಸಮಯದಲ್ಲಿ ನೀವು ಏನೇ ಪೂಜೆ ಮಾಡಲಿ, ಏನೇ ಒಂದು ಹೊಸ ಕಾರ್ಯ ಶುರು ಮಾಡಲಿ, ಅದೆಲ್ಲವೂ ಪಾಸಿಟಿವ್ ಆಗುತ್ತೆ ಅಂತ. ನಿಜವಾಗ್ಲೂ ಅದು ಆಗುತ್ತಾ ಚೆಕ್ ಮಾಡ್ಕೊಂಬಿಡೋಣ, ಮತ್ತು ಸೈಂಟಿಫಿಕ್ ಆಗಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬ್ರಾಹ್ಮಿ ಮುಹೂರ್ತ ಅಂದರೆ ಮಾರ್ನಿಂಗ್ 2:30 to 5:30 ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ 2:30ಯಿಂದ 5:30 ಅಥವಾ ಕೆಲವೊಬ್ಬರು 3ರಿಂದ 6 ಅಂತಾರೆ. ಹೆಚ್ಚು ಕಡಿಮೆ ಮಾರ್ನಿಂಗ್ ಟೈಮ್ ಅಂತ ಅಂದ್ಕೊಳ್ಳೋಣ. ಯಾಕೆ ಅಂದರೆ ನಾವು ವ್ಯರ್ಥ ಮಾಡ್ತಾ ಇದ್ದೀವ, ನಿದ್ದೆ ಮಾಡ್ತಾ ಆ ಸಮಯನ ನಾವು ಬಳಸ್ಕೊತಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಯಾವಾಗ ನಿಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಅದನ್ನು ಬೆನಿಫಿಟ್ ತೊಗೊಳಕ್ಕೆ ನಮ್ಮೆಲ್ರಿಗೂ ಉಪಯೋಗ ಆಗುತ್ತೆ ಅಂತ. ಸದ್ಯಕ್ಕೆ ಈಗ ಬ್ರಾಹ್ಮಿ ಅಥವಾ ಬ್ರಹ್ಮ ಅಂದರೆ ಒಂದು ಅಲ್ಟಿಮೇಟ್ ಎನರ್ಜಿ ಅಥವಾ ಪವರ್ಫುಲ್ ಶಕ್ತಿ ಇರೋವಂಥ ಒಂದು ಸಮಯ ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ ಆ ಸಮಯದಲ್ಲಿ ಅಂದರೆ ಕರಿತೀವಿ ಲಾಸ್ಟ್ ಪಾರ್ಟ್ ಆಫ್ ದಿ ನೈಟ್ ಅಂತ. ಅಂದರೆ ರಾತ್ರಿಯ ಕೊನೆಯ ಗಳಿಗೆ. ಆ ಕೊನೆಯ ಗಳಿಗೆಯಲ್ಲಿ ನಾವು ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದನ್ನು ನೀವು ಗೂಗಲ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ. ಏನು ಅಂದರೆ ನಮ್ಮ ತಲೆಯ ಭಾಗ ಅಥವಾ ಮೆದುಳಿನ ಭಾಗದಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸುಮಾರು ಗ್ಲ್ಯಾಂಡ್ಸ್ಗಳಿರುತ್ತೆ. ಆ ಪೈನಿಯಲ್ ಗ್ಲ್ಯಾಂಡಲ್ಲಿ ಮೆಲೋಟೋನಿನ್ ಅನ್ನುವಂಥ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಅದರ ಉತ್ಪತ್ತಿ ನನ್ನ ಬ್ರೈನ್ನಲ್ಲಿ ಆ ಸಮಯದಲ್ಲಿ, ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತುಂಬಾ ಸೆಕ್ರೇಷನ್ ಅಥವಾ ಅದು ಜನ್ರೇಟ್ ಆಗೋದು ಜಾಸ್ತಿ ಆಗೋ ಕಾರಣ ಅದು ನನ್ನ ದೇಹದಲ್ಲಿರುವಂಥ 90ರಿಂದ 95 ಭಾಗನ ಅಂಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಅದೊಂದು ಬೆನಿಫಿಟ್. ಆದರೆ ಆ ಮೆಲೋಟೋನಿನ್ ನಾವು ಕರಿತೀವಿ ಅಮೃತ ಅಂತ ಕೂಡ. ಅದಕ್ಕೇನೆ ಬ್ರಹ್ಮ ಮುಹೂರ್ತನ ಅಮೃತಗಳಿಗೆ ಅಂತಲೂ ಕರೀತಾರೆ. ಈ ಮೆಲೋಟೋನಿನ್ ಅನ್ನೋದು ತುಂಬಾ ಪವರ್ಫುಲ್ ಹಾರ್ಮೋನ್ ಆಗಿರುತ್ತೆ. ನೀವು ಆಧ್ಯಾತ್ಮದಲ್ಲಿ ಕೆಲವೊಂದು ನಿಮ್ಮ ಬ್ರೈನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಮೆಲೋಟೋನಿನ್ ಹೆಲ್ಪ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆರೋಗ್ಯದಿಂದ ಹಿಡಿದು ನಿಮ್ಮ ತಲೆಯಲ್ಲಿ ಬರೋ ಆಲೋಚನೆಗಳ ಎಲ್ಲವೂ ಕೂಡ ಶಕ್ತಿಯುತವಾಗೋಕ್ಕೋಸ್ಕರ ಈ ಮೆಲೋಟೋನಿನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಕಾರಣಕ್ಕೆ ನಮ್ಮ ಋಷಿಮುನಿಗಳು ಇದನ್ನು 5,000 ವರ್ಷದ ಹಿಂದೆನೇ ಕಂಡಿಡ್ಕೊಂಡು ಈ ಸಮಯದಲ್ಲಿ ಎದ್ದು ನೀವು ಧ್ಯಾನ ಮಾಡಿ, ಜಪ ಮಾಡಿ, ಅಥವಾ ಮಕ್ಕಳುಗಳಿಗೆ ಓದ್ಕೊಳ್ಳಿ, ಕಾನ್ಸಂಟ್ರೇಷನ್ ಬರುತ್ತೆ, ಅಥವಾ ಪೂಜೆ ಮಾಡಿರಿ, ಸಂಕಲ್ಪ ಮಾಡ್ಕೊಳ್ಳಿ, ಅಥವಾ ಯಾವುದೇ ಒಳ್ಳೆ ಕೆಲಸ ಮಾಡಿರಿ. ಆ ಮೆಲೋಟೋನಿನ್ ಉತ್ಪತ್ತಿ ಆಗೋ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅದೆಲ್ಲವೂ ಕೂಡ ಈ ಭೂಮಿಯಲ್ಲಿ ಭವಿಸೋ ಅಂಥ ಶಕ್ತಿನ ಕ್ರಿಯೇಟ್ ಮಾಡುತ್ತೆ ಅಂತ. ಯಾಕಂದರೆ ಎಲ್ಲವೂ ಕೂಡ ನಿಮ್ಮ ಮನಸ್ಸು ಅಥವಾ ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಅಲ್ವಾ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾದಂತಹ ಸಂಕಲ್ಪ ಆಗುತ್ತೋ ಅಷ್ಟು ಜೀವನದಲ್ಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲವೂ ನಡೆಯುತ್ತೆ ಅಂತ. ಇದಕ್ಕೆ ಮತ್ತೊಂದು ದೊಡ್ಡ ಎಕ್ಸಾಂಪಲ್ ಅಂದರೆ ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸು ಸ್ಟಾರ್ಸ್ನ ನೋಡಿರ್ಬೋದು. ಅವರೆಲ್ಲರೂ ಹೇಳ್ತಿರ್ತಾರೆ, ನಾನು ಮಾರ್ನಿಂಗ್ ಟೈಮ್ ಎದ್ದು ನನ್ನ ಮನಸ್ಸಿನಲ್ಲಿ ನಾನು ಕಲ್ಪಿಸ್ಕೊತಿದ್ದೆ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ, ಅಥವಾ ನಾನು ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ, ಅಥವಾ ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತ ನಾನು ಬೆಳಗಿನ ಜಾವದೊತ್ತೆ ಅನ್ಕೊತಿದ್ದೆ. ಅದಕ್ಕೆ ನನ್ನ ಜೀವನದಲ್ಲಿ ಅದೇ ರೀತಿ ಈಗ ಆಗಿದೆ ಅಂತಲೂ ಹೇಳಿರ್ತಾರೆ. ಯಾಕೆ ಅಂದರೆ ಆ ಮೆಲೋಟೋನಿನ್ ಉತ್ಪತ್ತಿ ಆಗೋ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಏನೇ ಆಲೋಚನೆ ಮಾಡ್ರಪ್ಪ ಅದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ನಡೆಯುತ್ತೆ.
ಇದಕ್ಕೆ ಮತ್ತೊಂದು ಪೂರಕವಾದಂತಹ ಎಕ್ಸಾಂಪಲ್ ಏನು ಅಂದರೆ, ನಾವೆಲ್ಲರೂ ಕೇಳಿದ್ವಿ ಬೆಳಗಿನ ಜಾವದೊತ್ತು ಬೀಳುವಂಥ ಕನಸುಗಳು ಎಲ್ಲವೂ ನಿಜ ಆಗುತ್ತೆ ಅಂತ. ಏನದರ ಅರ್ಥ ಅಂದರೆ, ಈ ಮೆಲಟೋನಿನ್ ಉತ್ಪತ್ತಿ ಆಗಬೇಕಾದ್ರೆ ನಿಮ್ಮ ಮನಸ್ಸಿನ ಆಲಯದಲ್ಲಿ ಯಾವುದು ಚಿತ್ರಗಳು ಮೂಡುತ್ತೋ ಅಥವಾ ಯಾವ ಕನಸುಗಳು ಬರುತ್ತೋ ಅದೆಲ್ಲವೂ ಕೂಡ ಭೂಮಿಯಲ್ಲಿ ಭವಿಸುತ್ತೆ. ಅದು ನೀವು ಒಪ್ಕೊತಿರೋ ಬಿಡ್ತಿರೋ ನಿಮ್ಮ ಜೀವನನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳುವಂಥದ್ದು, ನೀವು ಏನೇನೋ ಕನಸು ನೋಡಿ ಅದಾಗೋ ಬದಲು ನಿಮ್ಗೇನು ಬೇಕೋ ಅದನ್ನು ಬೆಳಗಿನ ಜಾವದೊತ್ತು ಎದ್ದು ಧ್ಯಾನ ಮಾಡ್ತಾನೋ ಅಥವಾ ದೇವ್ರನ್ನ ಬೇಡ್ಕೊಂಡ್ರೆ ಅದು ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಕೇವಲ ಕಾರಣ ಈ ಪೈನಿಯಲ್ ಗ್ಲ್ಯಾಂಡಲ್ಲಿ ಉತ್ಪತ್ತಿಯಾಗುವಂಥ ಮೆಲಟೋನಿನ್ಗೆ ಆ ಶಕ್ತಿ ಇದೆ. ನಾವೆಲ್ಲರೂ ಕೂಡ ಆ ಸಮಯನ ಉಪಯೋಗಿಸ್ಕೊಳ್ಳಿ ಅಂತಲೇ ನಮ್ಮ ಹಿರಿಯರು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿರಿ ಅಥವಾ ದೇವಸ್ಥಾನ ಸುತ್ರಿ ಅಥವಾ ನಿಮಗೆ ಬೇಕಾಗಿರೋವಂಥ ಧ್ಯಾನ ಜಪಗಳನ್ನ ಆ ಟೈಮಲ್ಲಿ ಮಾಡಿರಿ, ಒಳ್ಳೆ ಗಳಿಗೆ ಅಂತ ಹೇಳಿಬಿಟ್ರು. ಆಗಿನ ಕಾಲದ ಜನಕ್ಕೆ ಇಷ್ಟೊಂದು ಅರ್ಥ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ಜನ್ರೇಷನ್ ತುಂಬ ಬುದ್ಧಿವಂತರಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಪ್ರೂಫ್ ಕೇಳೋದ್ರಿಂದ ನಾವು ಇದನ್ನು ಇಷ್ಟು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಬೇಕಾದ್ರೆ ಆ ಮೆಲಟೋನಿನ್ ಅನ್ನೋ ಹಾರ್ಮೋನ್ಸ್ನ ಬೆನಿಫಿಟ್ನ ನೋಡಿದ್ರೆ ನಿಮ್ಮ ನಿದ್ರೆಯಿಂದ ಹಿಡಿದು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಆಲೋಚನೆಗಳನ್ನ ಅಥವಾ ನನ್ನ ದೇಹದಲ್ಲಿ ಉತ್ಪತ್ತಿಯಾಗೋ ಭಾವನೆಗಳನ್ನ ಎಲ್ಲವೂ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ ಕಾರಣಕ್ಕೆ ಆ ಮೆಲಟೋನಿನ್ ಉತ್ಪತ್ತಿಯಾಗೋ ಸಮಯದಲ್ಲಿ ನಾನು ಪಾಸಿಟಿವ್ ಎಮೋಷನ್ಸ್ನ, ಪಾಸಿಟಿವ್ ಥಾಟ್ಸ್ನ, ಪಾಸಿಟಿವ್ ವಿಜುವಲೈಸೇಷನ್ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಏನು ಬೇಕಾದ್ರೂ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದೇ ರೀತಿ ನಾನು ಆ ಸಮಯದಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ಟಿಪ್ಸ್ ಏನು ಅಂದರೆ, ನಿಮಗೆ ಒಂದು ಸೀಕ್ರೆಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಕೆಲವೊಬ್ಬರು ನೀವು ಗಮನಿಸ್ಕೊಂಡಿರ್ಬೋದು, ನಿಮಗೆ ಬೆಳಗಿನ ಜಾವ 2:30 ಸುಮಾರು 4 ಗಂಟೆ ಒಳಗಡೆ ಅದಾಗದೇ ಒಂದು ಕನಸು ಮುಗಿದು ನಿಮಗೆ ದೇಹ ಎಚ್ಚರಗೊಳ್ಳುತ್ತೆ. ಒಂದು ಕನಸಿನ ಪ್ರಪಂಚದಿಂದ ನೀವು ಭೂಮಿಗೆ ವಾಪಸ್ ಬರ್ತೀರಾ. ಇದು ಆಧ್ಯಾತ್ಮದಲ್ಲಿರೋರು ತುಂಬಾ ಗಮನಿಸಿರ್ತಾರೆ. ಯಾಕೆ ಅಂದರೆ, ಆ ಮೆಲಟೋನಿನ್ ಯಾವಾಗ ಪೈನಿಯಲ್ ಗ್ಲ್ಯಾಂಡ್ ಸೆಕ್ರೇಟ್ ಮಾಡ್ತಿರುತ್ತೋ ಆ ಸಮಯದಲ್ಲಿ ನನ್ನ ಮೈಂಡು ಊರ್ಧ್ವ ಲೋಕಗಳಿಗೆ ಪ್ರಯಾಣನ ಶುರು ಮಾಡಿರುತ್ತೆ. ಆ ಸಮಯದಲ್ಲಿ ಬೇರೆ ಬೇರೆ ಲೋಕಗಳನ್ನ ನೋಡಿಕೊಂಡು ಬೇರೆ ಬೇರೆ ಅಂತರಂಗದಲ್ಲಿ ಪ್ರಯಾಣ ಮಾಡಿ ವಾಪಸ್ ಭೂಮಿಗೆ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ. ಕೆಲವೊಬ್ರು 2:30 ಎದ್ದೇಳ್ತೀವಿ, ಕೆಲವೊಬ್ರು 3 ಗಂಟೆ, 3:30, 4 ಗಂಟೆ ಒಳಗಡೆ ಎಲ್ಲರೂ ಕೂಡ ಒಂದು ಸಾರಿ ಎಚ್ಚರಗೊಳ್ತೀವಿ ದೇಹದಲ್ಲಿ ಆ ಕನಸಿನ ಲೋಕದಿಂದ ವಾಪಸ್. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಆ ಸಮಯದಲ್ಲಿ ಯಾವಾಗ ವಾಪಸ್ ಬರ್ತಿರೋ ಅದಾದಮೇಲೆ ನೀವು ಸುಮಾರು 10-15 ನಿಮಿಷನಾದರೂ ಮಲಗಿರೋರು ಎದ್ದು ಕೂತ್ಕೊಂಡು ನಿಮ್ಮ ಸಂಕಲ್ಪ ಅಥವಾ ನಿಮ್ಮ ಇಷ್ಟವಾಗಿರುವಂಥ ಒಂದು ಕೋರಿಕೆನ ಸುಮಾರು 5-10 ನಿಮಿಷ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ವಾಪಸ್ ಮತ್ತೆ ಮಲ್ಕೊಬೋದು. ಪೂರ್ತಿ ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂದರೂ ಕೂಡ ನೀವು ಯಾವಾಗ ಆ ಕನಸಿನ ಲೋಕದಿಂದ ಭೂಮಿಗೆ ಬರ್ತಿರೋ ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ. ಅದಕ್ಕೆ ನಾನು ಹೇಳ್ತೀನಿ, 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೋಳಿ. ಆ 4 ಗಂಟೆಗೆ ಎಚ್ಚರ ಆದಾಗ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ಅಲ್ಲೇ ಬೆಡ್ ಮೇಲೆ ಕೂತು 10-15 ನಿಮಿಷ ವರ್ಟಿಕಲ್ ಪೊಸಿಷನ್ಗೆ ಬಂದು ವಾಪಸ್ ಬೇಕಾದ್ರೆ ನೀವು 6 ಗಂಟೆ ತನಕ ವಾಪಸ್ ಮಲ್ಕೊಬೋದು. ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಆ 15 ನಿಮಿಷದ ನಿಮ್ಮ ಏನು ಧ್ಯಾನ ಆಗುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಸಂಕಲ್ಪ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮ ಲೈಫಲ್ಲಿ ಪಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಆಗೋದಂತೂ ಸತ್ಯ. ನೀವು ಬೇಕಾದರೆ ಎಂಥ ಮಹಾತ್ಮರನ್ನು ನೋಡ್ರಿ, ಬೆಳಗಿನ ಜಾವದೊತ್ತೆ ಅವ್ರು ಎಲ್ಲ ಸಾಧನೆ ಕೂಡ ಮಾಡುವಂಥದ್ದು ಜಾಸ್ತಿ. ಯಾಕಂದರೆ ಅವ್ರಿಗೆ ಈ ನೇಚರ್, ಪ್ರಕೃತಿ ಅನ್ನೋದು ಕೂಡ ಸಪೋರ್ಟ್ ಮಾಡುತ್ತೆ. ತನ್ನ ದೇಹದಲ್ಲಿ ಉತ್ಪತ್ತಿ ಆಗೋ ಮೆಲಟೋನಿನ್ನು ನನ್ನ ಮೈಂಡ್ನ ಪವರ್ನ ಜಾಸ್ತಿ ಮಾಡಿರೋ ಸಮಯ ಆಗಿರುತ್ತದು. ಆ ಮೈಂಡನ್ನ ಬಳಸ್ಕೊಂಡು ನನ್ನ ಲೈಫಲ್ಲಿ ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಆಧ್ಯಾತ್ಮದ ಕೆಲವೊಂದು ಊರ್ಧ್ವ ಲೋಕಗಳಿಗೆ ಪ್ರಯಾಣ ಮಾಡೋಕ್ಕೂ ಕೂಡ ನೀವು ಆ ಸಮಯದಲ್ಲಿ ಎದ್ದು ವಾಪಸ್ ಮಲ್ಕೊಂಡಾಗ ಮತ್ತೆ ಆ ಬೇರೆ ಬೇರೆ ಲೋಕಗಳಿಗೆ ಹೋಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ 4 ಗಂಟೆ ನಂತರ. ಸೊ ಈ ಕಾರಣಕ್ಕೆ ಬ್ರಹ್ಮ ಮುಹೂರ್ತದ ಇಂಪಾರ್ಟೆನ್ಸ್ ತಿಳ್ಕೊಂಡು ಕೇವಲ 10-15 ನಿಮಿಷ ಅಲಾರಾಮ್ ಹಿಡ್ಕೊಂಡು ವಾಪಸ್ ಎದ್ದು ಮಲ್ಕೊಂಬಿಡಿ, ಅಷ್ಟೇ ಸಾಕು. ಈ ರೀತಿ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಇದೊಂದು ಟೂಲ್ ಆಗಿ ಯೂಸ್ ಮಾಡ್ಕೊಳ್ಳಿ.